ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ 39ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಶಂಕರಪ್ಪ ಅವನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತಾನೆ, ನಾನು ಊರಿಗೆ ಹೋಗ್ತಾ ಇದ್ದೇನೆ, ನಮ್ಮ ಮನೆ ಕೀ ನಿಂಗೆ ಕೊಡ್ತೀನಿ, ಇವತ್ತು ನೀನು ಇಲ್ಲಿ ಬಂದು ಇರು. ನನ್ನ ಹೆಂಡತಿ ದೇವಿ ಬಂದು ಕೇಳಿದರೆ ಬಾಡಿಗೆಗೆ ಇದ್ದೀನಿ ಹೇಳು, ನೀನು ಪೊಲೀಸ್ ಅಂತ ಹೇಳಿದ್ದೀನಿ, ನೀನು ಅವಳಿಗೆ ಹೆದರಿಸು, ಭಯಪಡಬೇಡ ನೀನು ಹೇಳ್ತಾನೆ. ಹ್ಞೂ ಆಯಿತು ಹೇಳ್ತಾನೆ. ದೇವಿ ಮತ್ತು ಪ್ರಿಯಾ ಬೇಗ ಎದ್ದು ರೆಡಿಯಾಗಿ ಹೊರಡ್ತಾರೆ. ಮಾದಪ್ಪನಿಗೆ ಹೇಳ್ತಾರೆ, ನಾವು ಊರಿಗೆ ಹೋಗ್ತೀವಿ, ಇವತ್ತು ಅವರು ಬರ್ತಾರೆ, ಮನೆ ಕಡೆ ಹುಷಾರು ಹೇಳಿ ಹೋಗ್ತಾರೆ. ರಾಘವ್ ಚಳಿ ಅಂತ ನಡುಗುತ್ತಾ ಇರೋದು ನೋಡಿ ಮೈಥಿಲಿಗೆ ಭಯ ಆಗುತ್ತೆ. ರಾಘವ್ ಮೈಥಿಲಿನ ತಿನ್ನೋ ಹಾಗೆ ವರ್ತಿಸ್ತಾನೆ. ಮಧ್ಯಾಹ್ನ ಆದರೂ ರಾಘವ್ ಎದ್ದಿರಲ್ಲ. ಮೈಥಿಲಿಗೂ ಹೇಳೋಕೆ ಬಿಡ್ತಾ ಇರಲಿಲ್ಲ. ಅರುಂಧತಿ ಅವರು ಮೈಥಿಲಿಗೆ ಎಷ್ಟೇ ಮೆಸೇಜ್ ಕಾಲ್ ಮಾಡಿದ್ರು ರಿಪ್ಲೈ ಕೊಡದೇ ಇರೋದು ನೋಡಿ ಅರುಂಧತಿ ಅವರು ಭಯ ಪಡ್ತಾರೆ. ರಾಘವ್ನೂ ಕಾಲ್ ರಿಸೀವ್ ಮಾಡಲ್ಲ. ಅರುಂಧತಿ ಅವರು ಆಚೆ ಈಚೆ ಹೋಗ್ತಾ ಏನು ಮಾಡೋದು ಗೊತ್ತಾಗದೆ ರಾಘವ್ ಫ್ರೆಂಡ್ ನವೀನ್ಗೆ ಕಾಲ್ ಮಾಡ್ತಾರೆ. ಏನು ಆಂಟಿ ಅಂತ ಕೇಳ್ತಾನೆ. ರಾಘವ್ ಕಾಲ್ ಮಾಡಿದ್ನಾ ನಿಂಗೆ? ಇಲ್ಲ ಆಂಟಿ, ನಾನು ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ, ಮೈಥಿಲಿನೂ ಮಾಡ್ತಾ ಇಲ್ಲ, ಭಯ ಆಗ್ತಿದೆ ಹೇಳ್ತಾರೆ. ಆಂಟಿ, ಅವರು ಹನಿಮೂನ್ಗೆ ಹೋಗಿರೋದು, ಎಲ್ಲೋ ಸುತ್ತಾಡೋಕ್ಕೆ ಹೋಗಿರಬಹುದು, ಕಾಲ್ ಮಾಡಬಹುದು ಬಂದಮೇಲೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಹೇಳ್ತಾನೆ. ರೆಸಾರ್ಟ್ ನಂಬರ್ ಇದ್ದರೆ ಸೆಂಡ್ ಮಾಡು ಹೇಳ್ತಾರೆ. ನಂಬರ್ ಇಲ್ಲ, ಮೇಲ್ ಮಾಡಿ ಕೇಳಬಹುದು, ಆದರೆ ಅವರು ಚೆಕ್ ಮಾಡಿ ಹೇಳೋವಾಗ ತುಂಬ ಲೇಟ್ ಆಗುತ್ತೆ ಆಂಟಿ. ಅಷ್ಟರಲ್ಲಿ ರಾಘವ್ ಮಾಡ್ತಾನೆ, ವೇಟ್ ಮಾಡೋಣ ಹೇಳ್ತಾನೆ. ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅರುಂಧತಿ ಅವರು. ಮೈಥಿಲಿ ನಿಧಾನವಾಗಿ ರಾಘವ್ನಿಂದ ಬಿಡಿಸಿಕೊಂಡು ಬೆಡ್ಡಿಂದ ಕೆಳಗೆ ಇಳಿದು ಫೋನ್ ನೋಡ್ತಾಳೆ. ತುಂಬ ಕಾಲ್ ಬಂದಿರೋದು ನೋಡಿ ಅಯ್ಯೋ ಅತ್ತೆಗೆ ಭಯ ಆಗಿರಬಹುದು, ಏನು ಹೇಳಲಿ ಅಂತ ಯೋಚನೆ ಮಾಡಿ ವಿಡಿಯೋ ಕಾಲ್ ಮಾಡ್ತಾಳೆ. ಅರುಂಧತಿ ಅವರು ಖುಷಿ ಮತ್ತು ಭಯದಲ್ಲಿ ಕಾಲ್ ರಿಸೀವ್ ಮಾಡಿ, ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಇಬ್ಬರು, ಏನಾಯಿತು ಅಂತ ಭಯಪಟ್ಟೆ, ಒಂದು ಚೂರು ಬುದ್ಧಿ ಇಲ್ವಾ ನಿಮಗೆ, ಒಂದು ಮೆಸೇಜ್ ಮಾಡೋಕ್ಕೆ ಆಗಿಲ್ವಾ ನಿಮಗೆ, ಎಷ್ಟು ಟೆನ್ಷನ್ ಆಯಿತು ನನಗೆ, ಅವನಲ್ಲಿ. ಮೈಥಿಲಿ ಮೊಬೈಲನ್ನು ತಿರುಗಿಸಿ ರಾಘವ್ ಮಲಗಿರೋದು ತೋರಿಸ್ತಾಳೆ. ಸನ್ರೈಸ್ ನೋಡಿ ಬಂದು ಇಬ್ಬರು ಮಲಗಿದ್ದ? ಹ್ಞೂ ಹೇಳ್ತಾಳೆ. ದೇವ್ರೆ, ಇಬ್ಬರಿಗೂ ಏನು ಹೇಳಬೇಕು ಹೇಳಿ ತಲೆ ಹೊಡ್ಕೊಳ್ತಾರೆ ಅರುಂಧತಿ ಅವರು. ಇನ್ನು ಹೀಗೆ ಮಾಡೋ ಹಾಗಿದ್ರೆ ನೀವು ನಾಳೆನೇ ವಾಪಸ್ ಬನ್ನಿ, ನಿಂಗೆ ಹೇಳಿದ್ದೆ ಅಲ್ವಾ ಮೆಸೇಜ್ ಮಾಡ್ತಾ ಇರು ಅಂತ, ಎಲ್ಲಿ ಹೋದ್ರು ಏನು ಮಾಡಿದ್ರು ನನಗೆ ಹೇಳದೆ ಮಾಡಬೇಡ. ಹ್ಞೂ ಹೇಳ್ತಾಳೆ ಮೈಥಿಲಿ. ಎಬ್ಬಿಸು ಅವನನ್ನು, ಊಟ ಮಾಡಿದ್ರಾ? ಇಲ್ಲ ಹೇಳ್ತಾಳೆ. ಎಬ್ಬಿಸು ಹೇಳ್ತಾರೆ. ಮೈಥಿಲಿ ರಾಘವ್ನ ಎಬ್ಬಿಸೋಕೆ ರಾಘವ್ ಶೋಲ್ಡರ್ ಹಿಡಿದು ಶೇಕ್ ಮಾಡ್ತಾಳೆ. ರಾಘವ್ ಮೈಥಿಲಿ ಕೈ ಹಿಡಿದು ಎಳ್ಕೊಂಡು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ಆಗ ಅರುಂಧತಿ ಅವರು ರಾಗ್ ಹೇಳ್ತಾರೆ. ಅರುಂಧತಿ ಅವರ ವಾಯ್ಸ್ ಕೇಳಿ ಮೈಥಿಲಿನ ಬಿಟ್ಟು ಮಮ್ಮಿ ಅಂತ ನೋಡುವಾಗ ಮೈಥಿಲಿ ಮೊಬೈಲ್ ತೋರಿಸ್ತಾಳೆ. ಮೈಥಿಲಿ ರಾಘವ್ ಮೇಲಿಂದ ಎದ್ದು ಕೂತ್ಕೊಳ್ತಾಳೆ. ರಾಘವ್ನೂ ಎದ್ದು ಕೂತ್ಕೋತಾನೆ. ಅರುಂಧತಿ ಅವರು ನಗ್ತಾ, ಏನೋ ನಿನ್ನ ಅವಸ್ಥೆ, ನಿಂಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಅವಳನ್ನು ನಿನ್ನ ಹಾಗೆ ಮಾಡ್ತಾ ಇದ್ದೀಯಾ, ಇಬ್ಬರಿಗೂ ಎಷ್ಟು ಕಾಲ್ ಮಾಡಿದ್ದೆ, ಇಬ್ಬರು ಒಂದು ಮೆಸೇಜ್ ಮಾಡಿಲ್ಲ, ಅದು ಮಮ್ಮಿ ನಾನು ಮಲಗಿದ್ದೆ, ಅವಳು ಯಾಕೆ ಮಾಡಿಲ್ಲ, ನೀನು ಮಲ್ಕೊಂಡ್ರೆ ಅವಳು ಏನು ಮಾಡ್ತಾಳೆ, ಅವಳು ಮಲಗಿದ್ಲು ಅನಿಸುತ್ತೆ, ನೀವು ಹೀಗೆ ಮಾಡಿದರೆ ನಾನು ಹೇಗೆ ಇರಲಿ ಇಲ್ಲಿ, ಭಯ ಆಗುತ್ತೆ ನಮಗೆ, ನೀವು ಮೆಸೇಜ್ ಕಾಲ್ ಮಾಡ್ತಾ ಇರಿ ಪ್ಲೀಸ್ ಹೇಳ್ತಾರೆ ಅರುಂಧತಿ ಅವರು. ಆಯಿತು ಮಮ್ಮಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗಿರೋದು ಸನ್ರೈಸ್ ನೋಡೋಕೆ. ಇಲ್ಲಿ ತುಂಬ ಚಳಿ ಇದೆ, ಹಾಗೆ ನಿದ್ದೆ ಬಂತು, ಇನ್ನು ಹಾಗೆ ಮಾಡಲ್ಲ ಹೇಳ್ತಾನೆ ರಾಘವ್. ಓಕೆ ಊಟ ಮಾಡಿ ರೆಸ್ಟ್ ಮಾಡಿ. ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮೈಥಿಲಿ ರಾಘವ್ನ ಗುರಾಯಿಸಿ ನೋಡ್ತಾಳೆ. ಮೆಸೇಜ್ ಮಾಡ್ತಾಳೆ ಅವನ ಫೋನ್ಗೆ. ನನ್ನ ನೀವು ಹಿಡ್ಕೊಂಡು ಮಲಗಿ ಹೇಳೋಕೆ ಬಿಟ್ಟಿಲ್ಲ, ಅವಳು ಯಾಕೆ ಮೆಸೇಜ್ ಮಾಡಿಲ್ಲ ಗೊತ್ತಿಲ್ಲ ಹೇಳ್ತೀರಾ ಅತ್ತೆ ಹತ್ರ ಅಂತ ಕೋಪದ ಸಿಂಬಲ್ ಹಾಕಿ ಕಳಿಸಿ ಮೊಬೈಲ್ ತಂದು ಅವನ ಕೈಗೆ ಕೊಡ್ತಾಳೆ. ಮೆಸೇಜ್ ನೋಡ್ತಾನೆ. ಓ ಹಾಗಾ, ನನಗೆ ಗೊತ್ತಾಗಿಲ್ಲ ಹೇಳ್ತಾನೆ. ಮಾಡೋದೆಲ್ಲ ಮಾಡಿ ಗೊತ್ತಿಲ್ಲ ಹೇಳ್ತೀರಾ,
ನಿಮ್ಮ ಹತ್ರ ಬರಲ್ಲ ಇನ್ನು ಹೇಳ್ತಾಳೆ ಮೈಥಿಲಿ. ಬರಬೇಡ ನಾನೇ ಬರ್ತೀನಿ ಹೇಳ್ತಾನೆ. ಮೈಥಿಲಿ ಮೊಬೈಲ್ನ ಬೆಡ್ ಮೇಲೆ ಬಿಸಾಡಿ ಕೈ ಕಟ್ಟಿ ಮುಖ ಊದಿಸಿ ಕೂತ್ಕೊಳ್ತಾಳೆ. ಕೋಪನ ಕೇಳ್ತಾನೆ, ಬೇಗ ರೆಡಿ ಆಗು, ಹೊರಗಡೆ ಹೋಗಿ ಬರೋಣ, ಶಾಪಿಂಗ್ ಮಾಡೋಣ ಹೇಳ್ತಾನೆ. ಬರಲ್ಲ ಹೇಳ್ತಾಳೆ. ಸರಿ ನಾನು ಒಬ್ಬನೇ ಹೋಗ್ತೀನಿ, ಇಲ್ಲಿ ದೆವ್ವ ಭೂತ ಜಾಸ್ತಿ ಅಂತೆ, ಒಬ್ಬರೇ ಇದ್ದರೆ ಬಂದು ಹಿಡ್ಕೊಳ್ಳುತ್ತೆ ಅಂತೆ ಹೇಳ್ತಾನೆ. ಮೈಥಿಲಿ ಪಿಲ್ಲೋನ ರಾಘವ್ ಮೇಲೆ ಬಿಸಾಕಿ ರೆಡಿ ಆಗೋಕೆ ಹೋಗ್ತಾಳೆ. ಭಯ ಆಯ್ತು ಇವಳಿಗೆ ಹೇಳಿ ನಗ್ತಾನೆ. ಇಬ್ಬರು ರೆಡಿಯಾಗಿ ಹೋಗ್ತಾರೆ. ಊಟ ಮಾಡಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಈವ್ನಿಂಗ್ ಬೀಚ್ಗೆ ಹೋಗ್ತಾರೆ. ಅಶೋಕ್ ಕಳಿಸಿರೋ ರೌಡಿಗಳು ರಾಘವ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಮೈಥಿಲಿಗೆ ರಾಘವ್ ಮೇಲೆ ಪ್ರೀತಿ ಚಿಗುರುತ್ತೆ. ರಾಘವ್ ಕೈ ಹಿಡ್ಕೊಂಡು ಬೀಚ್ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಿಕಿನಿ ಹಾಕಿರೋ ಫಾರಿನ್ ಹುಡುಗಿರನ್ನ ತೋರಿಸಿ ನೀನು ಹೀಗೆ ಹಾಕೋ ಹೇಳ್ತಾನೆ. ಮೈಥಿಲಿ ರಾಘವ್ಗೆ ಹೊಡಿತಾಳೆ. ನಿಂಗೆ ಅವರಿಗಿಂತ ಸೂಪರ್ ಕಾಣುತ್ತೆ ಹೇಳಿ ನಗ್ತಾನೆ. ಮೈಥಿಲಿ ಜೋರಾಗಿ ಹೊಡಿತಾಳೆ. ರಾಘವ್ ಓಡ್ತಾನೆ. ಮೈಥಿಲಿ ಅವನ ಹಿಂದೆ ಓಡ್ತಾಳೆ. ಸುಸ್ತಾಗಿ ಒಂದು ಕಡೆ ನಿಲ್ತಾಳೆ. ರಾಘವ್ ಬೋಟಿಂಗ್ ಹೋಗೋಕ್ಕೆ ಲೈಫ್ ಜಾಕೆಟ್ ಹಾಕಿ ರೆಡಿ ಆಗ್ತಾನೆ. ಮೈಥಿಲಿ ಹೋಗ್ತಾಳೆ ಅವನ ಹತ್ತಿರ. ಬರ್ತೀಯಾ ಅಂತ ಕೇಳ್ತಾನೆ. ಇಲ್ಲ ಭಯ ಆಗುತ್ತೆ ಹೇಳ್ತಾಳೆ. ನಿಂಗೆ ಎಲ್ಲದಕ್ಕೂ ಭಯ, ನಾನು ಹೋಗಿ ಬರ್ತೀನಿ ಹೇಳಿ ಹೋಗ್ತಾನೆ. ಮೈಥಿಲಿ ಅಲ್ಲೇ ನಿಂತು ವಿಡಿಯೋ ಮಾಡ್ತಾ ಇರ್ತಾಳೆ. ರಾಘವ್ ಬಾಯಿ ಹೇಳಿ ಹೋಗ್ತಾನೆ. ರಾಘವ್ ಬೋಟಿಂಗ್ ಎಂಜಾಯ್ ಮಾಡ್ತಾ ಇರ್ತಾನೆ. 2 ರೌಂಡ್ ಆಗಿ ಬರ್ತಾನೆ. ಏನು ಥ್ರಿಲ್ಲಿಂಗ್ ಇತ್ತು ಗೊತ್ತಾ, ಸೂಪರ್, ನೀನು ಹೋಗ್ತೀಯಾ ಕೇಳ್ತಾನೆ. ಇಲ್ಲ ಹೇಳಿ ತಲೆ ಆಡಿಸ್ತಾಳೆ. ಓಕೆ ಬಾ ಹೋಗೋಣ ಹೇಳಿ ಹೋಗ್ತಾರೆ. ಸನ್ಸೆಟ್ ನೋಡೋಕೆ ಕೂತಿರ್ತಾರೆ. ಇತ್ತ ಶಂಕರಪ್ಪ ಮತ್ತು ನೀಲಮ್ಮ ಊರಿಗೆ ಹೋಗ್ತಾರೆ. ದೇವಿ ಮತ್ತು ಪ್ರಿಯಾ ಹೋಗಿರೋದು ಗೊತ್ತಾಗಿ ಶಂಕರಪ್ಪ ಅರುಂಧತಿ ಅವರಿಗೆ ಕಾಲ್ ಮಾಡಿ ಹೇಳ್ತಾನೆ, ನಿಮ್ಮ ಮನೆಗೆ ಖಂಡಿತ ಬರ್ತಾಳೆ, ಹುಷಾರು, ಬೈದು ಕಳಿಸಿ ಅವಳನ್ನ. ಆಯಿತು ಹೇಳ್ತಾರೆ ಅರುಂಧತಿ ಅವರು. ದೇವಿ ಮತ್ತು ಪ್ರಿಯಾ ಮನೆಗೆ ಹೋದಾಗ ಶಂಕರಪ್ಪನ ಫ್ರೆಂಡ್ ಇನ್ನು ಇಬ್ಬರನ್ನ ಕರ್ಕೊಂಡು ಬಂದು ಇರ್ತಾನೆ. ದೇವಿ ಮನೆ ಒಳಗೆ ಹೋಗೋಕೆ ನೋಡ್ತಾಳೆ. ಯಾರಮ್ಮ ನೀವು ಅಂತ ಕೇಳ್ತಾರೆ. ನನ್ನ ಮನೆಗೆ ಬಂದು ನನ್ನ ಯಾರು ಅಂತ ಕೇಳ್ತೀರಾ ಅಂತ ಬೈತಾಳೆ. ನಿಮ್ಮ ಮನೇನಾ? ಹ್ಞೂ, ಇನ್ಯಾರದು ಅಂತ ಕೇಳ್ತಾಳೆ. ಇದು ಶಂಕರಪ್ಪ ಅನ್ನೋರ ಮನೆ, ನಮಗೆ ಬಾಡಿಗೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ನಾನು ಅವರ ಹೆಂಡತಿ ಹೇಳ್ತಾಳೆ ದೇವಿ. ಹೌದಾ, ಹ್ಞೂ, ನಾವು ಇಲ್ಲಿ ಇರೋಕೆ ಬಂದಿದ್ದೀವಿ, ಹೋಗಿ ನೀವು ಹೇಳ್ತಾಳೆ. ನಾವು ಬಾಡಿಗೆಗೆ ಕೂತಿದ್ದೀವಿ, ಅಡ್ವಾನ್ಸ್ ಕೊಟ್ಟಿದ್ದೀವಿ, ಒಂದೇ ದಿನಕ್ಕೆ ಹೋಗಿ ಅನ್ನೋಕ್ಕೆ ನಾವೇನು ಖಾಲಿ ಬಂದಿಲ್ಲ, ಅಗ್ರಿಮೆಂಟ್ ಮಾಡಿಕೊಂಡೇ ಬಂದಿರೋದು ಹೇಳ್ತಾನೆ. ನೀವು ಹಾಗೆಲ್ಲ ಹೇಳಿಸೋಕ್ಕೆ ಆಗಲ್ಲ, ಪೊಲೀಸ್ ನಾನು, ನನ್ನ ಹತ್ರ ನಿಮ್ಮ ಆಟ ತೋರಿಸ್ಬೇಡಿ ಹೇಳಿ ನಿಮ್ಮ ಗಂಡನಿಗೆ ಕಾಲ್ ಮಾಡಿ ಕೊಡಿ, ನಾನು ಮಾತಾಡ್ತೀನಿ. ನೀವು ಇಬ್ಬರು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ, ಇಬ್ಬರನ್ನು ಒದ್ದು ಒಳಗೆ ಹಾಕ್ತೀನಿ ಹೇಳ್ತಾನೆ. ದೇವಿಗೆ ಭಯ ಆಗುತ್ತೆ. ಮಮ್ಮಿ, ನಾವು ಮಾತಾಡಿ ಯೂಸ್ ಇಲ್ಲ, ಮೊದಲೇ ನಮ್ಮ ಟೈಮ್ ಸರಿ ಇಲ್ಲ, ಅಪ್ಪನೂ ಈ ವಿಷಯದಲ್ಲಿ ಸಪೋರ್ಟ್ ಮಾಡಲ್ಲ, ಹೋಗೋಣ ನಾವು ಹೇಳ್ತಾಳೆ. ಎಲ್ಲಿಗೆ ಹೋಗೋದು, ಕತ್ತಲಾಗ್ತಾ ಬಂತು, ಈಗ ಊರಿಗೆ ಬಸ್ ಬೇರೆ ಇಲ್ಲ, ಆ ಮೂಗಿ ಇರೋ ಮನೆಗೆ ಹೋಗೋಣ, ಅವಳನ್ನು ಬೀದಿಗೆ ಬರೋ ಹಾಗೆ ಮಾಡೋಣ ಹೇಳ್ತಾಳೆ ಪ್ರಿಯಾ. ಹ್ಞೂ, ಹಾಗೆ ಮಾಡೋಣ ಹೇಳಿ ಅಲ್ಲಿಂದ ಹೋಗ್ತಾರೆ. ಶಂಕರಪ್ಪನ ಫ್ರೆಂಡ್ ಶಂಕರಪ್ಪನಿಗೆ ಕಾಲ್ ಮಾಡ್ತಾನೆ. ನಿನ್ನ ಹೆಂಡತಿ ಬಂದಿದ್ಲು, ಜೋರಾಗೆ ಮಾತಾಡಿದ್ಲು, ಈಗಲೇ ಖಾಲಿ ಮಾಡೋಕೆ ಹೇಳಿದ್ಲು, ನಾನು ಬಿಡಲಿಲ್ಲ, ಸರಿಯಾಗಿ ಹೇಳಿದೆ, ಗಂಡ ಹೆಂಡತಿ ಆಟ ಆಡ್ತಿದ್ದೀರಾ, ಇಬ್ಬರನ್ನು ಒದ್ದು ಒಳಗೆ ಹಾಕ್ತೀನಿ ಹೇಳಿದೆ, ಮುಚ್ಕೊಂಡು ಹೋದ್ಲು. ಶಂಕರಪ್ಪ ನಗ್ತಾನೆ. ನಿನ್ನಿಂದ ತುಂಬ ಉಪಕಾರ ಆಯಿತು ಹೇಳ್ತಾನೆ ಶಂಕರಪ್ಪ. ಆಯಿತು ಬಿಡು ಹೇಳ್ತಾನೆ. ನಾನು ಹೇಳಿದಾಗ ನೀನು ನನ್ನ ಮನೇಲಿ ಬಂದು ಇರು ಹೇಳ್ತಾನೆ ಶಂಕರಪ್ಪ. ಆಯಿತು ಹೇಳ್ತಾನೆ ಸೀನಾ. ದೇವಿ ಪಕ್ಕದ ಮನೆಗೆ ಹೋಗ್ತಾಳೆ. ಹೋ ದೇವಿ ಅವರು, ಹೇಗಿದ್ದೀರಿ, ಬನ್ನಿ ಒಳಗೆ, ನಿಮ್ಮ ಮನೆಯಲ್ಲಿ ಯಾರು ಇರೋದು ಗಂಡಸರು ಕೇಳ್ತಾರೆ ಶೋಭಾ. ಅದು ನಮ್ಮ ಯಜಮಾನ್ರು, ಯಾರಿಗೋ ಬಾಡಿಗೆಗೆ ಕೊಟ್ಟಿದ್ದಾರೆ, ಯಾಕೆ ನೀವು ಬರಲ್ವ ಇನ್ನು ಕೇಳ್ತಾಳೆ. ನನಗೆ ಹುಷಾರಿರಲಿಲ್ಲ ಅಲ್ವಾ, ಇನ್ನು ಅಲ್ಲೇ ಇರು ಅಂದರು, ನಮಗೆ ಅಲ್ಲಿ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಬಂದ್ವಿ, ಮತ್ತು ಈಗ ಎಲ್ಲಿರ್ತೀರಿ ಕೇಳ್ತಾಳೆ. ನೀವು ಇಲ್ಲಿ ಬರೋದು ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ವಾ? ಇಲ್ಲ ರೀ, ಅವರು ಅಲ್ಲಿ ಬರೋದು ಗೊತ್ತಿರಲಿಲ್ಲ. ಹೌದಾ, ಮೈಥಿಲಿ ಮದುವೆಗೆ ಯಾಕೆ ಬಂದಿಲ್ಲ ನೀವು, ನಿಮಗೆ ಅವಳಂದರೆ ಆಗಲ್ಲ ಅಲ್ವಾ, ಅದಕ್ಕೆ ಬಂದಿಲ್ವಾ ಹೇಳ್ತಾಳೆ. ಹಾಗಲ್ಲ ರೀ, ಕಾಲು ನೋವು ಇತ್ತು ಹಾಗೆ ಬಂದಿಲ್ಲ, ಮೊನ್ನೆ ನಮ್ಮ ಯಜಮಾನರು ಹೇಳಿದರು ಮನೆ ಬಾಡಿಗೆಗೆ ಕೊಡ್ತೀನಿ, ನೀವು ಇನ್ನೂ ಊರಲ್ಲೇ ನಮ್ಮ ಜೊತೆ ಇರಿ ಅಂತ,
ಅದಕ್ಕೆ ಕಷ್ಟಪಟ್ಟು ಕುಂಟುತ್ತಾ ಬಂದೆ ಹೇಳ್ತಾಳೆ ದೇವಿ. ಹೌದಾ, ಛೇ, ನೀವು ಬರೋದು ಲೇಟ್ ಆಯಿತು ಅಲ್ವಾ. ಮೈಥಿಲಿ ಮದುವೆ ಎಷ್ಟು ಗ್ರ್ಯಾಂಡ್ ಮಾಡಿದ್ರು ಗೊತ್ತಾ. ಅರ್ಜೆಂಟ್ನಲ್ಲಿ ಮಾಡಿದ್ರು, ಅಷ್ಟು ಗ್ರ್ಯಾಂಡ್ ಮಾಡಿದ್ರು. ಇನ್ನೇನಾದರೂ ದಿನ ಜಾಸ್ತಿ ಇದ್ದು ಮಾಡಿದರೆ ಎಷ್ಟು ಗ್ರ್ಯಾಂಡ್ ಮಾಡ್ತಿದ್ರು. ಇಡೀ ಊರೇ ಬರ್ತಾ ಇತ್ತು ಆಗ. ದೇವಿ ಮತ್ತು ಪ್ರಿಯಾಗೆ ಅದನ್ನು ಕೇಳಿ ಹೊಟ್ಟೆ ಉರಿಯುತ್ತೆ. ಸುಮ್ಮನೆ ಬೇಕೋ ಬೇಡವೋ ಹೌದಾ ಹೇಳಿ ನಗ್ತಾರೆ. ಅಂದ ಹಾಗೆ ನೀವು ಬೀಗರ ಮನೆಗೆ ಹೋಗಿ 4 ದಿನ ಇರಬಹುದಲ್ವಾ, ಅವಳಿಗೂ ಖುಷಿ ಆಗ್ಬೋದು. ಹ್ಞೂ ಆಯಿತು, ಇನ್ನೂ ಹಾಗೆ ಮಾಡ್ತೀವಿ, ನಿಮ್ಮ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ ಹೇಳ್ತಾಳೆ. ಆಯಿತು, ನಾವಿನ್ನು ಹೊರಡ್ತೀವಿ ಹೇಳಿ ಹೋಗ್ತಾರೆ. ಹೋಗುವಾಗ ಅನು ಸಿಗ್ತಾಳೆ ಎದುರಿಗೆ. ಓ ಆಂಟಿ, ಈಗ ಬಂದ್ರಾ ಕೇಳ್ತಾಳೆ. ಹ್ಞೂ, ಆಯ್ತಾ ಕೆಲಸ ಕೇಳ್ತಾಳೆ ದೇವಿ. ಹ್ಞೂ ಆಯಿತು, ಬ್ಯಾಗೆಲ್ಲ ಹಿಡ್ಕೊಂಡು ವಾಪಸ್ ಯಾಕೆ ಹೋಗ್ತಾ ಇದ್ದೀರಿ ಕೇಳ್ತಾಳೆ ಅನು. ಅದು ನಮ್ಮ ಮನೆ ಬಾಡಿಗೆಗೆ ಕೊಟ್ಟಿದ್ದಾರೆ, ನಾವು ಅವರು ಇದ್ದಾರೆ ಅಂದ್ಕೊಂಡು ಬಂದ್ವಿ. ಈಗ ಎಲ್ಲಿ ಹೋಗ್ತೀರಿ, ಬಸ್ ಇದೆಯಾ ಕೇಳ್ತಾಳೆ. ನೋಡಬೇಕು, ಇದ್ದರೆ ಹೋಗಬೇಕು, ಇಲ್ಲ ಅಂದರೆ ಏನು ಮಾಡ್ತೀರಿ, ಇಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತೀವಿ ಹೇಳ್ತಾಳೆ ಪ್ರಿಯಾ. ಆಯಿತು ಬನ್ನಿ, ನಿಮಗೆ ನಮ್ಮ ಮನೆ ಸೆಟ್ ಆಗುತ್ತಾ ಕೇಳ್ತಾಳೆ ಅನು. ಅಷ್ಟರಲ್ಲಿ ಆಟೋ ಬರುತ್ತೆ, ಬರ್ತೀವಿ ನಾವು ಹೇಳಿ ಹೋಗ್ತಾರೆ. ಆಟೋದವನು ಎಲ್ಲಿಗೆ ಕೇಳ್ತಾನೆ. ಅರುಂಧತಿ ರಾವ್ ಅವರ ಮನೆ ಹತ್ರ ಬಿಡು ಹೇಳ್ತಾಳೆ ದೇವಿ. ಅನು ಅದನ್ನು ಕೇಳಿಸಿಕೊಂಡು, ಓ ಇವರು ಅಲ್ಲಿಗೆ ಹೋಗ್ತಾ ಇದ್ದಾರಾ, ಮೈಥಿಲಿಗೆ ಕೆಟ್ಟದ್ದು ಮಾಡೋಕ್ಕೆ ಬಂದಿರೋದು ಇವರು. ಪುಣ್ಯ ಮೈಥಿಲಿ ಊರಲ್ಲಿ ಇಲ್ಲ, ಹೋಗಲಿ ಒಗಿದು ಕಳಿಸಿ ಅಂತ ಅರುಂಧತಿಯವರಿಗೆ ಹೇಳಬೇಕಿತ್ತು. ನಾನೇ ಹೇಳ್ತೀನಿ ಹೇಳಿ ಕಾಲ್ ಮಾಡ್ತಾಳೆ. ಅರುಂಧತಿಯವರು ಕಾಲ್ ರಿಸೀವ್ ಮಾಡಿ, ಹೇಳು ಅನು, ಏನು ವಿಷಯ. ಮೇಡಮ್, ನೀವು ತಪ್ಪು ತಿಳ್ಕೊಬೇಡಿ, ನಾನು ಒಂದು ವಿಷಯ ಹೇಳ್ತೀನಿ. ಏನು ಹೇಳು. ಮೈಥಿಲಿ ಅಂದರೆ ನನಗೆ ಪ್ರಾಣ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳ ಚಿಕ್ಕಮ್ಮ ಮತ್ತು ಅವರ ಮಗಳು ಅವಳಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಕಣ್ಣಾರೆ ನೋಡಿದ್ದೀನಿ ನಾನು. ಅದು ಅಂಕಲ್ಗೂ ಗೊತ್ತಿಲ್ಲ. ಮೈಥಿಲಿನ ಒಂದು ದಿನ ಖುಷಿಯಾಗಿ ಇರೋಕ್ಕೆ ಬಿಟ್ಟಿಲ್ಲ ಅವರು. ಅವಳಿಗೆ ಮದುವೆ ಮಾಡಬಾರ್ದು ಅಂದ್ಕೊಂಡಿದ್ರು. ಈಗ ಒಳ್ಳೆ ಕಡೆ ಸಂಬಂಧ ಬಂದಿದೆ ಅಂತ ಗೊತ್ತಾಗಿ ಓಡ್ಕೊಂಡು ಬಂದಿದ್ದಾರೆ, ಏನೋ ಪ್ಲ್ಯಾನ್ ಮಾಡಿಕೊಂಡು. ನಿಮ್ಮ ಮನೆಗೆ ಹೊರಟಿದ್ದಾರೆ ಇಲ್ಲಿಂದ. ನೀವು ಅವರನ್ನು ಸೇರಿಸ್ಕೋಬೇಡಿ, ಬೈದು ಕಳಿಸಿ ಹೇಳ್ತಾಳೆ. ಅವರು ಒಳ್ಳೆಯವರಲ್ಲ. ಆಯಿತು, ಈಗ ರಾಘವಿಲ್ಲ, ಅವನು ಇದ್ದಾಗ ಬಂದಿದ್ದರೆ ಮೈಥಿಲಿಗೆ ಮಾತು ಬರಲ್ಲ ಅಂತ ಹೇಳಿಬಿಡ್ತಿದ್ರು ಅವರು. ಹ್ಞೂ ಮೇಡಮ್, ಮೈಥಿಲಿಗೆ ಮಾತು ಬರಲ್ಲ ಅಂತ ರಾಘವ್ ಸರ್ಗೆ ಗೊತ್ತಿದೆ ಅಂತಲೇ ಹೇಳಿ. ಗೊತ್ತಿಲ್ಲ ಅಂತ ಅವರಿಗೆ ಗೊತ್ತಾದರೆ ಖಂಡಿತ ರಾಘವ್ ಸರ್ಗೆ ಹೇಳ್ತಾರೆ ಅವರು. ಆಯಿತು, ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಅನು. ಇಟ್ಸ್ ಓಕೆ ಮೇಡಮ್, ನಮ್ಮ ಮೈಥಿಲಿ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಓಕೆ ಬಾಯ್ ಮೇಡಮ್, ಟೇಕ್ ಕೇರ್ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಪ್ರಿಯಾ ಮತ್ತು ದೇವಿ ಅರುಂಧತಿಯವರ ಮನೆಗೆ ಹೋದಾಗ ವಾಚ್ಮ್ಯಾನ್ ಒಳಗೆ ಬಿಡಲ್ಲ. ಯಾರು ನೀವು, ಲೆಟರ್ ಏನಾದರೂ ಇದೆಯಾ ಕೇಳ್ತಾನೆ. ನಾವು ಮೈಥಿಲಿ ಕಡೆಯವರು. ನೀವು ಯಾರ ಕಡೆಯವರು ಅಂತ ನನಗೆ ಗೊತ್ತಿಲ್ಲ, ನನಗೆ ಮೇಡಮ್ ಹೇಳಿದರೆ ಮಾತ್ರ ಒಳಗೆ ಬಿಡೋದು. ವೇಟ್ ಮಾಡಿ ಕೇಳ್ತೀನಿ ಹೇಳಿ ಅರುಂಧತಿಯವರಿಗೆ ಕಾಲ್ ಮಾಡ್ತಾನೆ ವಾಚ್ಮ್ಯಾನ್. ಅರುಂಧತಿಯವರು ಹೇಳ್ತಾರೆ, ಓಕೆ ಒಳಗೆ ಬಿಡು ಹೇಳಿ. ಓಕೆ ಹೇಳಿ ಒಳಗೆ ಹೋಗಿ ಹೇಳ್ತಾನೆ, ನೋಡೆ ಆ ಬಿಕಾರಿನ ನೋಡೋಕೆ ಪರ್ಮಿಷನ್ ಕೇಳಿ ಬರಬೇಕು. ಎಂಥ ರಾಜಯೋಗ ಬಂದು ಮೆರಿತಾ ಇದ್ದಾಳೆ ನೋಡು. ಅವಳು ಬೀದಿಗೆ ಬರೋವರೆಗೂ ನನಗೆ ನೆಮ್ಮದಿ ಇಲ್ಲ ಹೇಳ್ತಾ ಹೋಗ್ತಾರೆ. ಅರುಂಧತಿ ಅವರು ರೂಮ್ನಿಂದ ಹೊರಗೆ ಬಂದು, ವನಜಾ ಡೋರ್ ತೆಗಿ ಹೇಳ್ತಾರೆ. ಪ್ರಿಯಾ ಕಾಲಿಂಗ್ ಬೆಲ್ ಮಾಡ್ತಾಳೆ. ವನಜಾ ಡೋರ್ ತೆಗಿತಾಳೆ. ಯಾರು ನೀವು ಕೇಳ್ತಾಳೆ. ಅರುಂಧತಿ ಅವರು ಇದ್ದಾರಾ ಕೇಳ್ತಾಳೆ ದೇವಿ. ಹ್ಞೂ ಇದ್ದಾರೆ, ಒಳಗೆ ಹೋಗ್ತಾರೆ. ಅರುಂಧತಿಯವರು ಕೂತಿರೋದು ನೋಡಿ ನಮಸ್ಕಾರ ಅಮ್ಮ ಹೇಳ್ತಾಳೆ ದೇವಿ. ಹ್ಞೂ ಬನ್ನಿ, ಏನು ಬಂದಿರೋದು ಕೇಳ್ತಾರೆ. ಹೀಗೆ ಮೈಥಿಲಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ, ಬ್ಯಾಗೆಲ್ಲ ಹಿಡ್ಕೊಂಡು ಬಂದಿದ್ದೀರಿ, 4 ದಿನ ಮಗಳ ಜೊತೆ ಇದ್ದು ಹೋಗೋಣ ಅಂತ. ಮದುವೆಗೂ ಬಂದಿಲ್ಲ ನೀವು, ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇದೆ, ನಿಮ್ಮನ್ನು ನಾನು ನೋಡ್ಕೋತೀನಿ ಬನ್ನಿ ಹೇಳಿ ಮೆಸೇಜ್ ಹಾಕಿದ್ಲು ಅಲ್ವೇನೆ ಅಂತ ಪ್ರಿಯಾನ ಮುಖ ನೋಡಿ ಕೇಳ್ತಾಳೆ ದೇವಿ. ಹ್ಞೂ ಆಂಟಿ, ಮೈಥಿಲಿ ಹೇಳಿದ್ಲು, ಅದಕ್ಕೆ ಬಂದ್ವಿ. ನಮ್ಮ ಮನೇನ ಬಾಡಿಗೆಗೆ ಕೊಟ್ಟಿದ್ದಾರೆ ಅಪ್ಪ, ನಾವು ಇನ್ನು ಊರಲ್ಲೇ ಇರ್ತೀವಿ. ಮೈಥಿಲಿ ಜೊತೆ 4 ದಿನ ಇದ್ದು ಹೋಗೋಕ್ಕೆ ಬಂದಿದ್ದು ಹೇಳ್ತಾಳೆ. ಹೌದಾ, ಏನು ನಾಟಕ ಮಾಡ್ತೀರಿ ಇಬ್ಬರು, ಅವಾರ್ಡ್ ಕೊಡಬೇಕು ನಿಮಗೆ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತೀರಿ ಬೀಗರೆ, ಮೈಥಿಲಿ ನಿಮಗೆ ಯಾವಾಗ ಮೆಸೇಜ್ ಮಾಡಿದ್ದು. ಮೊನ್ನೆ ಹೇಳ್ತಾಳೆ ದೇವಿ. ನಿನ್ನೆ ಹೇಳ್ತಾಳೆ ಪ್ರಿಯಾ. ಹೋ, ನಿಂಗೆ ಮೊನ್ನೆ, ಇವಳಿಗೆ ನಿನ್ನೆ. ಮೆಸೇಜ್ ತೋರಿಸಿ ಹೇಳ್ತಾರೆ ಅರುಂಧತಿಯವರು. ಅದು ಡಿಲೀಟ್ ಮಾಡಿದ್ದೀನಿ ಹೇಳ್ತಾಳೆ ಪ್ರಿಯಾ. ಸಾಕು ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳಬೇಡಿ.
ಮೈಥಿಲಿ ಹಾಗೆ ಮೆಸೇಜ್ ಮಾಡೋಕ್ಕೆ ನೀವು ಅವಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರಿ. ನನಗೆ ಎಲ್ಲ ಗೊತ್ತು ನಿಮ್ಮ ಬಗ್ಗೆ. ನನ್ನ ಹತ್ರ ನಿಮ್ಮ ನಾಟಕ ಮಾಡಬೇಡಿ. ಮೈಥಿಲಿನ ಕರೀರಿ. ಅವಳು ಇಲ್ಲ ಹೇಳಿಲ್ಲ ಹೇಳಿದರೆ ವಾಪಸ್ ಹೋಗ್ತೀವಿ ಹೇಳ್ತಾರೆ. ಅವಳು ಎಲ್ಲಿದ್ದಾಳೆ ಹೇಳಿಲ್ವಾ ನಿಮಗೆ? ಮೆಸೇಜ್ ಮಾಡಿದ್ದಾಳೆ ಹೇಳಿದ್ರಿ. ಇದರಲ್ಲೇ ಗೊತ್ತಾಗಲ್ವಾ ನೀವು ಸುಳ್ಳು ಹೇಳೋದು? ಮೈಥಿಲಿ ರಾಘವ್ ಮನೆಯಲ್ಲಿ ಇಲ್ಲ. ಎಲ್ಲಿ ಹೋಗಿದ್ದಾರೆ ಕೇಳ್ತಾಳೆ ಪ್ರಿಯಾ. ಅದೆಲ್ಲ ನಿಮಗೆ ಯಾಕೆ? ನಾಟಕ ಮಾಡೋರನ್ನ ಹತ್ರನೂ ಬಿಟ್ಕೊಳ್ಳಲ್ಲ ನಾವು. ಏನೋ ಹೆಣ್ಣು ಕೊಟ್ಟೋರು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನಿದ್ದೀನಿ. ಇವಾಗ ಕತ್ತಲಾಗಿದೆ. ಇವತ್ತು ಒಂದು ದಿನ ಇದ್ದು ಹೋಗಿ. ವನಜಾ ಇವರನ್ನ ಗೆಸ್ಟ್ ರೂಮ್ಗೆ ಬಿಟ್ಟು ಬಾ ಹೇಳ್ತಾರೆ. ಸಪ್ಪೆ ಮುಖ ಮಾಡಿ ವನಜಾನ ಹಿಂದೆ ಹೋಗ್ತಾರೆ ದೇವಿ ಮತ್ತು ಪ್ರಿಯಾ. ಅಲ್ಲ ಮಮ್ಮಿ, ಆ ಮೂಗಿ ಎಲ್ಲಿ ಹೋಗಿರ್ಬೋದು? ಇವಳನ್ನ ಕೇಳೋಣ ಇರು ಹೇಳಿ ರೂಮ್ ಬಾಗಿಲು ತೆಗೆದು ಇಲ್ಲಿ ಇರಿ ಹೇಳ್ತಾಳೆ ವನಜಾ. ನಮ್ಮ ಅಳಿಯಂದಿರು ಎಲ್ಲಿದ್ದಾರೆ ಕೇಳ್ತಾಳೆ ದೇವಿ. ಯಾರು ನಿಮ್ಮ ಅಳಿಯಂದಿರು? ರಾಘವ್ ಅಂತ ಹೇಳ್ತಾಳೆ ಪ್ರಿಯಾ. ಅವರು ಟ್ರಿಪ್ ಹೋಗಿದ್ದಾರೆ ಹೆಂಡತಿ ಜೊತೆ ಹೇಳ್ತಾಳೆ. ಎಲ್ಲಿಗೆ? ಎಲ್ಲೋ ದೂರ ಹೋಗಿದ್ದಾರೆ. ಹೌದಾ? ಹ್ಞೂ. ಯಾವಾಗ ಬರ್ತಾರೆ? ಗೊತ್ತಿಲ್ಲ ಹೇಳ್ತಾಳೆ. ಆಗ ಅರುಂಧತಿಯವರು ವನಜಾನ ಕರೀತಾರೆ. ಸರಿ ನಾನು ಹೋಗ್ತೀನಿ ಹೇಳಿ ಹೋಗ್ತಾಳೆ. ಅಲ್ಲ ಕಣೆ, ನಮ್ಮ ಟೈಮೇ ಸರಿ ಇಲ್ಲ. ಒಂದು ನಾವು ಅಂದ್ಕೊಂಡ ಹಾಗೆ ಆಗ್ತಿಲ್ಲ ಅಲ್ವಾ ಹೇಳ್ತಾಳೆ ದೇವಿ. ಹ್ಞೂ ಮಮ್ಮಿ. ಏನು ಮಾಡೋದು? ನಾಳೆ ಹೋಗಿ ಅಂತ ಬಾಯಿ ಬಿಟ್ಟು ಹೇಳಿಬಿಟ್ಲು ಆ ಅರುಂಧತಿ. ಇನ್ನು ಹೇಗೆ ಇಲ್ಲೇ ಇರೋಕೆ ಆಗುತ್ತೆ? ಹೌದು, ಇದ್ರೂ ನಮಗೆ ಶೇಮ್ ಅಲ್ವಾ? ಹೋಗೋಣ ನಾಳೆ. ನೆಕ್ಸ್ಟ್ ಯಾವತ್ತಾದರೂ ಬರೋಣ ಹೇಳ್ತಾಳೆ ಪ್ರಿಯಾ. ಹ್ಞೂ ಕಣೆ. ಎಷ್ಟು ದೊಡ್ಡ ಅರಮನೆ ಕಣೆ. ಹೊಟ್ಟೆಗೆ ಬೆಂಕಿ ಹಾಕಿದಾಗೆ ಆಗ್ತಿದೆ. ಈ ಮನೆಯಲ್ಲಿ ನೀನು ರಾಣಿ ಆಗಿ ಇರಬೇಕಾಗಿತ್ತು. ಆ ಹಾಳಾದವಳ ಪಾಲಾಯಿತು ಅಲ್ವಾ ಹೇಳಿ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ತಾಳೆ ದೇವಿ. ಅರುಂಧತಿ ಅವರು ವನಜಾನ ಕರೆದು, ನೋಡು, ಬಂದಿರೋರು ಮೈಥಿಲಿ ಮತ್ತು ರಾಘವ್ ಬಗ್ಗೆ ಏನು ಕೇಳಿದ್ರು ಹೇಳ್ಬೇಡ. ಏನೇ ಕೇಳಿದ್ರು ಗೊತ್ತಿಲ್ಲ ಹೇಳು. ನೀನೇನಾದರೂ ಹೇಳಿದ್ದು ಗೊತ್ತಾದರೆ ನಿನ್ನ ಕೆಲಸದಿಂದ ತೆಗಿತೀನಿ ಹೇಳ್ತಾರೆ. ಆಯಿತು ಮೇಡಮ್ ಹೇಳ್ತಾಳೆ. ಅಯ್ಯೋ ದೇವ್ರೆ, ಟ್ರಿಪ್ ಹೋಗಿರೋದು ಹೇಳಿಬಿಟ್ಟೆ. ಇವರಿಗೆ ಗೊತ್ತಾದರೆ ಅಷ್ಟೇ ನನ್ನ ಕೆಲಸ ಹೋಗುತ್ತೆ ಅಂದ್ಕೊಳ್ತಾ ಹೋಗ್ತಾಳೆ ವನಜಾ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನನಗೆ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.